ಈಗ ಮೋಸ್ಟ್ಲಿ 4-5 ದಿನ ಆಗಿರ್ಬೇಕು, 1 ವೀಕ್ ಆಗಿರ್ಬೇಕು. ಪ್ರಪಂಚದ ಮೊದಲ ಟ್ರಿಲಿಯನಿಯರ್. ಸೊ ಅವ್ರೇನಾದ್ರು ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಒಂದ್ ಟೈಮಲ್ಲಿ ಅವರು ಕೂಡ ಗ್ಯಾರೇಜ್ ನಡೆಸ್ತಿದ್ರು. ಅಲ್ಲಿ ತನಕ ಹೋಗೋದು ಬೇಡ ಬಿಡಿ. ಈ ನಾನು ಒಂದ್ 2-3 ದಿನದ ಹಿಂದೆ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಯಾರೋ ಒಬ್ರು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ನ್ಯೂಸ್ ಇದರಲ್ಲಿ, ಅವರೊಂದು ಪೋಸ್ಟ್ ಹಾಕೊಂಡಿದ್ರು. ಇವರು ನಮ್ಮ ಉದಯ್ ಶೆಟ್ರು ಊರವರು. ಎಷ್ಟು ಜನ ಬಿಂದು ಜೀರಾ ಜ್ಯೂಸ್ ಕುಡಿದಿರಾ? ಬಿಂದು ಜೀರಾ ಕುಡಿದಿದೀವಲ್ವಾ? ಒಂದು 15 ವರ್ಷದ ಹಿಂದೆ ಆ ವ್ಯಕ್ತಿ ಏನ್ ಮಾಡ್ತಿದ್ರು? ಆಟೋ ಓಡಿಸ್ತಾ ಇದ್ರು. ಏನ್ ಓಡಿಸ್ತಾ ಇದ್ರು? ಆಟೋ ಓಡಿಸ್ತಾ ಇದ್ರು. ಅದ್ರಲ್ಲಿ ದುಡ್ಡು ಸಾಕಾಗಲ್ಲ ಅಂತ ಏನೋ ಒಂದು ಅಡಿಷನಲ್ ಆಗಿ ಏನಾದ್ರು ಮಾಡಬೇಕು ಅಂತ ಸುಮ್ಮನೆ ಪಾರ್ಟ್ ಟೈಮ್ ಅಲ್ಲಿ, ಅಂದ್ರೆ ನಮ್ಮ ಒಂದು ವೇಸ್ಟ್ ಟೈಮ್ ಅನ್ನ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅಂತ ಹೇಳಿ ಅವರೊಂದು ಜ್ಯೂಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿ ಲೋಕಲ್ ಅಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದಂತೆ. ಇವತ್ತು ಬಿಂದು ಜೀರಾ ಅನ್ನೋ ಕಂಪನಿ 1,000 ಕೋಟಿಯಷ್ಟು ನೆಟ್ವರ್ಕ್ ಇರೋಂತ ಒಂದು ಕಂಪನಿ. ಎಷ್ಟೋ 1,000 ಕ್ಲಾಪ್ಸ್ ಕೊಡಿ. ನಮ್ಮ ಕರ್ನಾಟಕದವರು ಖುಷಿ ಪಡ್ಬೇಕು ನಾವು. 1,000 ಕೋಟಿ ನೆಟ್ವರ್ಕ್ ಇರುವಂತ ಕಂಪನಿ. ಅದನ್ನ ರಿಲಯನ್ಸ್ ಅವರು ಅಕ್ವೈರ್ ಮಾಡ್ಕೊಳಕ್ ಕೇಳಿದ್ರು, ಕೊಟ್ಟಿಲ್ಲ. ರಿಲಯನ್ಸ್ ಅವರು ಇವಾಗ ಒಂದು ಹೊಸದು ಬ್ರ್ಯಾಂಡ್ ಮಾಡಿದ್ರು ಗೊತ್ತಾ? ಕ್ಯಾಂಪಾ. ಅದು ಮುಂಚೆ ಇತ್ತು, ಕ್ಯಾಂಪಾ ಜ್ಯೂಸ್ ಏನೋ ಇದೆಯಲ್ಲ, ಮುಂಚೆ ಇತ್ತು. ಈಗ ಅದನ್ನೇ ವಾಪಸ್ ತಗೊಂಡ್ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಬಿಂದು ಜೀರಾ ಅವ್ರಿಗೆ ಆಫರ್ ಮಾಡಿದ್ರು, ಕೊಟ್ಟಿಲ್ಲ ಅವರು. ಒಂದು 2 months or 3 months ಹಿಂದೆ, ಐ ಥಿಂಕ್, ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ, ಗಂಡ ಹೆಂಡತಿ ಇಬ್ರು ಒಂದು ರೋಲ್ಸ್ ರಾಯ್ ಕಾರ್ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತಗೊಳ್ತಾರೆ. ರೋಲ್ಸ್ ರಾಯ್ಸ್ ಕಾರು. ನಾವು ಪಿಕ್ಚರ್ ನೋಡಕ್ ಭಯ ಪಡ್ತೀವಿ, ಕರೆಕ್ಟಾ? ಅವ್ರಿಗೇನಾರ ಎಕ್ಸ್ಟ್ರಾ ಟ್ಯಾಲೆಂಟ್ ಇತ್ತಾ? 15-16 ವರ್ಷದ ಹಿಂದೆ ಅವರು ಕೂಡ ಒಬ್ಬ ಆಟೋ ರಿಕ್ಷಾ ಡ್ರೈವರ್. ದೇವರು ಯಾರಿಗೂ ಕೂಡ ಎಕ್ಸ್ಟ್ರಾ ಏನೋ ಬರದ್ ಬೆಳೆಸಿಲ್ಲ ಸರ್. ಎಲ್ರಿಗೂ ಸೇಮ್ ಅವಕಾಶ, ಸೇಮ್ ಆಪರ್ಚುನಿಟಿ, ಸೇಮ್ ಟೈಮ್. ನಿಮಗೆ ಬೇರೆ ಚಂದ್ರ ಬೇರೆ ಸೂರ್ಯ ಇದ್ದಾರ? ಇಲ್ಲ. ಬಟ್ ನಾವು ಏನಾಗ್ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಅದಾದ್ಮೇಲೆ ಅದಕ್ಕೆ ತಕ್ಕಂತ ಕೆಲಸ, ಅಂದ್ರೆ ಕಷ್ಟ ಪಡ್ಬೇಕು. ಇವತ್ತು ತುಂಬಾ ಜನ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡಕ್ ನೋಡ್ತಾರೆ. ಶಾರ್ಟ್ ಕಟ್ ಅಲ್ಲಿ ಏನು ಸಿಗಲ್ಲ. ಶಾರ್ಟ್ ಕಟ್ ಅಲ್ಲಿ ಅವ್ರಿಗೆ ಯಾವುದು ಸಿಗಲ್ಲ. ಹಾಗಾಗಿ ಕಷ್ಟಪಟ್ಟು ನಮ್ಮ ಒಂದು ಟೈಮ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡು, ಕರೆಕ್ಟ್ ಆಗಿ ನಮ್ದೊಂದು ಡ್ರೀಮ್ಸ್ ಇಟ್ಕೊಂಡು, ಅದಕ್ಕೊಂದು ಗೋಲ್ಸ್ ಫಿಕ್ಸ್ ಮಾಡ್ಕೊಂಡು, ನಾನು ಕೂಡ ಇನ್ 3 years ಅಲ್ಲಿ ಇದಾಗಲೇಬೇಕು ಅಂತ ನಿಂತ್ಕೊಂಡ್ರೆ ಡೆಫಿನೆಟ್ ಆಗಿ ಇಲ್ಲ, ನೀವು ಎಲ್ಲಿ ಬೇಕಾದ್ರೆ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೋದು. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಾನು ರಿಜೆಕ್ಟ್ ಮಾಡ್ಕೊಂಡು, ನೆಗ್ಲೆಕ್ಟ್ ಮಾಡ್ಕೊಂಡು, ಅಯ್ಯೋ ನಮ್ಮಂತವ್ರಿಗಲ್ಲ. ಯಾರಿಗೂ ಒಬ್ಬನ್ ಲಕ್ ಇದೆ ಅಂತ, ಲಕ್ಕಿಂದ ಏನು ಚೇಂಜ್ ಆಗಲ್ಲ. ನೀವು ಫಸ್ಟ್ ಮೊದಲನೇದಾಗಿ ನಮ್ದು ಹಾರ್ಡ್ ವರ್ಕ್. ನಿಮ್ ಹಾರ್ಡ್ ವರ್ಕ್ ಇದ್ರೆ, ನೀವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ, ನಿಮ್ದೊಂದು ವಿಷನ್ ಇದ್ರೆ, ಇವತ್ತು ಲಕ್ ಇಲ್ಲದೆ ಇರಬಹುದು. ಇನ್ 6 ತಿಂಗಳಾದ್ಮೇಲೆ ನಿಮ್ ಲಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನಾವೇನು ಮಾಡಲಿಲ್ಲ, ಲಕ್ ಕೈ ಕೊಡುತ್ತೆ. ಹಾಗಾಗಿ ಲಕ್ ಎಲ್ರಿಗೂ ಇರುತ್ತೆ. ಸ್ವಲ್ಪ ಜನಕ್ಕೆ ಬೇಗ ಬರ್ಬೋದು, ಸ್ವಲ್ಪ ಜನಕ್ಕೆ ಲೇಟ್ ಆಗಿ ಬರ್ಬೋದು, ನೋ ಪ್ರಾಬ್ಲಮ್. ಎಲ್ಲರೂ ಒಂದೇ ದಿನ ಸಕ್ಸಸ್ ಆಗಿಲ್ಲ. KFC ಎಷ್ಟು ಜನ ಕೂತಿದೆ ಸ್ಟೋರಿ. 65ನೇ ವರ್ಷದಲ್ಲಿ ಆ ವ್ಯಕ್ತಿ ಸಕ್ಸಸ್ ಆಗಿದ್ದು. 65 ವರ್ಷಕ್ಕೆ ನಾವೆಲ್ಲ ರಿಟೈರ್ಮೆಂಟ್ ತಗೊಂಡು ಲೈಫಲ್ಲಿ ಎಲ್ಲ ಮುಗೀತು ನನ್ನ ಜೀವನ ಅನ್ಕೊಂಡು ನೋಡ್ತೀವಿ. 65ನೇ ವಯಸ್ಸಲ್ಲಿ KFC ಅನ್ನೋ ಒಂದು ವ್ಯಕ್ತಿ ಏನ್ ಫೌಂಡ್ ಮಾಡೋ ಆ ವ್ಯಕ್ತಿಗೆ ಸಕ್ಸಸ್ ಸಿಕ್ಕಿದ್ದು 65ನೇ ವರ್ಷದಲ್ಲಿ. ಇವತ್ತು ಎಷ್ಟೊಂದು ಜನಕ್ಕೆ ಲಾಸ್ಟ್ ಟ್ರೈನಿಂಗ್ ಅಲ್ಲಿ ಹೇಳ್ತೀವಿ, ನಮ್ಮಲ್ಲೇ ಎಷ್ಟೊಂದು ಜನ ಇದ್ದಾರೆ 50ನೇ ವರ್ಷದಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಇವತ್ತು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಬೆಳೆದಿರೋಂಥ ಎಷ್ಟೋ ಜನ ವುಮೆನ್ಸ್ ಗಳಿದ್ದಾರೆ, ಹಿಂಗೆ ಲೇಡೀಸ್ ಇದ್ದಾರೆ. ಹಾಗಾಗಿ ಎಲ್ರಿಗೂ ಸೇಮ್ ಅವಕಾಶ ಇರೋದು, ಸೇಮ್ ಟೈಮ್ ಇರೋದು. ನನಗೂ 2 ಕೈ 2 ಕಾಲು, ಕಣ್ಣು 2, ಕಿವಿ 2 ಎಲ್ಲ ಸೇಮ್ ಇರೋದು, ನಿಮಗೂ ಅದೇ ಇರೋದು. ಹಾಗಾಗಿ ನಾವೇನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫು ಡಿಸೈಡ್ ಆಗುತ್ತೆ. ಸೊ ಇವತ್ತು ನಿಮಗೆ ನಿಮ್ಮ ಫ್ರೆಂಡ್ಸ್ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಇದನ್ನ ನೆಗ್ಲೆಕ್ಟ್ ಆಗಿ ತಗೊಳಕ್ ಹೋಗ್ಬೇಡಿ. ಇದೆಲ್ಲ ನಾನು ನೋಡಿದೀನಿ, ನಾನು ಕೇಳಿದೀನಿ, ನಾನು ಈ ತರದನ್ನ ಮಾಡಿದೀನಿ, ಅವ್ರ್ಯಾರೋ ಏನೋ ಮಾಡಿದ್ರೇನೋ ಆದ್ರು. ಹೌದು ಸರ್, ಅದೆಲ್ಲ ಮಾಡಿ ಏನೇನೋ ಆಗೋಗಿದೆ. ಇದು ಅದಲ್ಲ ಅಷ್ಟೇ, ಇದು ಬೇರೆ ತರ ಅಲ್ವಾ? ನೀವು 10 ವರ್ಷದ ಹಿಂದೆ ನಿಮ್ ಮನೆಗೆ ಊಟ ಬರುತ್ತೆ ಅಂತ ಹೇಳಿ ನಗ್ತಾ ಇದ್ರು. ಊಟ ಹೆಂಗ್ ಬರುತ್ತೆ? ಹೌದಪ್ಪ, ನಾನು ಇವಾಗ ಒಂದು 5-6 ಐಟಮ್ ಆರ್ಡರ್ ಮಾಡ್ತೀನಿ, ಅನ್ನ ಸಾಂಬಾರ್ ಬೇಕು, ಇಡ್ಲಿ ಚಟ್ನಿ ಬೇಕು, ಅದಕ್ಕೆ ಇನ್ನೇನೋ ಬೇಕು, ಎಲ್ಲ ಹೆಂಗ್ ತಂದು ಕೊಟ್ಬಿಡ್ತಾನೆ ಅಂತ ಎಲ್ಲರೂ ತಲೆ ಉಪಯೋಗಿಸ್ತಾರೆ. ಅದಕ್ಕೆ ತಕ್ಕಂಗೆ ಅವರು ಒಂದು ಐಡಿಯಾಗಳು ಮಾಡ್ತಾರೆ, ಅದಕ್ಕೆ ತಕ್ಕಂಗೆ ಒಂದು ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಇವತ್ತು ಬರೀ ಮನೆಗೆ ನನಗೇನೋ ಬ್ರೇಕ್ಫಾಸ್ಟ್ ಇನ್ನೊಂದು ಬೇಕು ಅಂತ ಬರ್ತಿತ್ತು. ಇವತ್ತು ನಿಮ್ ಮನೆಯಲ್ಲಿ ಏನಾದ್ರು ಒಂದು ಫಂಕ್ಷನ್ ನಡೀತಾ ಇದೆ ಅಂದ್ರೆ ಝೊಮ್ಯಾಟೋದವರು ನಿಮಗೆ ಅಂತ ಒಂದು ಕೇಟರಿಂಗ್ ಕಳಿಸ್ತಾರೆ, ಒಂದು ಸಣ್ಣ ಗಾಡಿ ಕಳಿಸ್ಬಿಟ್ಟು ಅದ್ರಲ್ಲಿ ಐಟಮ್ ಕಳಿಸ್ತಾರೆ. ಗೊತ್ತಿದ್ಯಾ? ಅಪಾರ್ಟ್ಮೆಂಟ್ಗೆ ಆ ತರದಲ್ಲಿ ಇರೋರಿಗೆ ಒಂದು 10 ಜನಕ್ಕೆ ಬೇಕು ಅಂದ್ರೆ ಒಂದು ಚಿಕ್ಕ ಗಾಡಿ ನಿಮ್ಗೆ ಸಪರೇಟ್ ಕಳಿಸ್ಕೊಡ್ತಾರೆ.
ಅಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಅವರು ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ನಮಗೂ ನಿಮ್ಗೂ ಎಲ್ಲ ಒಂದು ಅವಕಾಶ ಸಿಕ್ಕಿದೆ, ಟ್ರೈ ಮಾಡಿ. ಏನೋ ಆಗೋಗಿತ್ತಿಂದೆ ಇದು ಅದೇ ತರ, ಅದು ಇದೇ ತರ, ಇನ್ನೇನೋ ಆಗೋಯ್ತು, ಅದು ಯಾವುದು ಬೇಡ, ಇದು ಹೊಸ ವಿಚಾರ. ಸೊ ಇಬ್ರನ್ನ ರೆಫರ್ ಮಾಡಬೇಕು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಇದು ಚೈನ್ ಬಿಸ್ನೆಸ್, ಓಕೆ, ನಾನು ಎಲ್ಲ ಎಷ್ಟು ನೋಡಿಲ್ಲ. ವೆರಿ ಸಿಂಪಲ್. ಇವತ್ತು ಜನನೇ ಇಲ್ಲದೆ ಬಿಸ್ನೆಸ್ ನಡೆಯೋದು ಯಾವ್ದಾರು ಇದೆಯಾ? ಇಲ್ಲ ಸರ್. ಯಾವ್ದಿದೆ? ಯಾವುದೇ ಇಲ್ಲ. ಜನನೇ ಇಲ್ದಿರುವಂತ ಬಿಸ್ನೆಸ್, ಜನನೇ ಇಲ್ಲ ಅಂದ್ರೆ ಸ್ಮಶಾನ ಖಾಲಿ. ಕರೆಕ್ಟಾ? ಜನನೇ ಇಲ್ಲ ಅಂದ್ರೆ ಸ್ಮಶಾನ ಕೂಡ ಖಾಲಿ. ಹಾಗಾಗಿ ಜನ ಇಲ್ದಿರೋ ಜಾಗನೇ ಇಲ್ಲ, ಜನ ಇಲ್ದಿರೋ ಬಿಸ್ನೆಸ್ ಇಲ್ಲ. ಹಾಗಾಗಿ ನಾನು ವೆರಿ ಸಿಂಪಲ್, ಇವತ್ತು ನಾನು ಒಳ್ಳೆ ಬಟ್ಟೆ ತಗೊಂಡೆ, ಅದನ್ನ ಫೋಟೋ ತಗೊಂಡೆ, ನನ್ನ ಫ್ರೆಂಡ್ಸ್ ಕಳಿಸ್ದೆ, ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಂತ. ಬಟ್ ಅವ್ರು ಏನು ಕೊಡ್ತಾ ಇಲ್ಲ ನಿಮ್ಗೆ, ಬಟ್ ಅದಕ್ಕೆ ನೀವು ರೆಫರ್ ಮಾಡ್ತಿರೋಕೆ ನಾವು ದುಡ್ಡು ಕೊಡ್ತಾ ಇದೀವಿ, ಅಷ್ಟೇ ಡಿಫರೆನ್ಸ್, ಬೇರೆ ಏನಿಲ್ಲ. ಇಟ್ ಇಸ್ ವೆರಿ ಸಿಂಪಲ್ ಬಿಸ್ನೆಸ್. ಇದನ್ನ ಉಪಯೋಗಿಸ್ಕೊಂಡ್ರೆ ನೀವು ವಿತ್ ಇನ್ 2 years ಒಳಗಡೆ ಮಿನಿಮಮ್ 50 ಲಕ್ಷದಿಂದ 1 ಕೋಟಿ ಇನ್ಕಮ್ ನ ಇಲ್ಲಿ ಮಾಡಬಹುದು, ಮಾಡಿ ತೋರಿಸ್ತಾರೆ ನೆಕ್ಸ್ಟ್. ಓಕೆ, ಹಾಗಾಗಿ ಇವತ್ತು ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ, ನಮ್ ಜೊತೆ ಬನ್ನಿ. ಈ ಒಂದು ಬಿಸ್ನೆಸ್ ಬೇರೆ 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 ತರದ ಬಿಸ್ನೆಸ್ ಅಲ್ಲ. ಹಾಗಾಗಿ ನಿಮ್ಗೆ ಇನ್ನೂ ಏನಾದ್ರು ಕನ್ಫ್ಯೂಷನ್ ಇದೆ ಹೊಸಬ್ರಿಗೆ, ನಿಮ್ಮ ಯಾರು ಇನ್ವೈಟ್ ಮಾಡ್ತಾರೆ ಅದು ಕೂತ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ ಮುಖಾಂತರ ನೀವು ಗ್ರಾಸರೀಸ್ ಇರ್ಬೋದು, ಫ್ಯಾಷನ್ ಇರ್ಬೋದು, ನಾವು ಲಾಸ್ಟ್ ಒಂದು 15 days ಹಿಂದೆ, ಎಕ್ಸಾಕ್ಟ್ಲಿ ಇವತ್ತಿಗೆ 15 days ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಸ್ಟೋರ್ ಓಪನ್ ಮಾಡಿದಾಗ ನಮ್ಮ ಒಂದು ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ ನೆಕ್ಸ್ಟ್ ಜನಕ್ಕೆ ಒಳ್ಳೇದಾಗೋದು ಏನಾದ್ರು ಮಾಡಿ ಅಂತ. ನಾನು ಲಾಸ್ಟ್ ಟೈಮ್ ಹೋದಾಗ ಹಾಸ್ಪಿಟ್ಲು, ಮೆಡಿಕಲ್ ಇಂಡಸ್ಟ್ರಿ ಬಗ್ಗೆ ಹೋಗಿ ಅಲ್ಲಿ ಸ್ವಲ್ಪ ನೋಡಿ ಅಂತ, ಅದೇ ಟ್ರೈ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇನ್ನ ಮುಂದಿನ ದಿನಗಳಲ್ಲಿ ನೀವು ಮೆಡಿಸಿನ್ ಇರ್ಬೋದು, ಯಾರಿಗೂ ಏನು ಆಗೋದು ಬೇಡ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಹಾಸ್ಪಿಟಲ್ ಅಲ್ಲಿ ಬೆಡ್ ಮೇಲೆ ಮಲಗಿದ್ರು ದುಡ್ಡು ಬರೋಂತ ಒಂದೇ ಒಂದು ಕಂಪ್ನಿ ಇದ್ರೆ ಪ್ರಪಂಚ, ಅದು ಸ್ಮಾರ್ಟ್ ಕ್ವಿಕ್ ಮಾತ್ರ. ಯಾಕೆಂದ್ರೆ ನಾನು ನನ್ನನ್ನೇ ತಗೊಂಡ್ಬಿಡ್ತೀನಿ ಎಕ್ಸಾಂಪಲ್. ನನಗೂ ಒಂದು 20 ದಿನ ಒಂದು ತಿಂಗಳ ಹಿಂದೆ ಹುಷಾರಿರ್ಲಿಲ್ಲ, ನಾನು ಆರಾಮಾಗೆ ಮಲ್ಕೊಂಡು ಅಲ್ಲಿದ್ದು ಬಿಸ್ನೆಸ್ ನಡೀತಾ ಇತ್ತು. ಅದಾದ್ರೂ ಬಿಟ್ಟಿಲ್ಲ, ಲಾಂಚ್ ಮಾಡ್ಬೇಕು ಅಂತ ಒಂದು ಹುಚ್ಚು. ಸೊ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು, ಸೊ ಮೆಡಿಕೇಶನ್ ಅಲ್ಲಿ ಇದ್ರೂ ಕೂಡ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಕೂಡ ಹೋಗ್ಬಿಟ್ಟು ಆ ಒಂದು ಸ್ಟೋರ್ ನ ಇನಾಗ್ರೇಟ್ ಮಾಡ್ಕೊಟ್ಟು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ನನ್ನ ಒಂದು ಡೆಡಿಕೇಶನ್, ನನ್ನ ಒಂದು ಕಮಿಟ್ಮೆಂಟ್ ಏನು ಅಂತ ಹೇಳಿದ್ರೆ, ನಾನೊಬ್ಬ ಬೆಳೆದಕ್ಕೆ ನನ್ಗೆ ಆಲ್ರೆಡಿ ಎಲ್ಲ ಕೊಟ್ಟಾಗಿದೆ ದೇವರು. ಬಟ್ ಒಂದು ದಿನ ಎಲ್ಲೋ ಯಾವತ್ತೂ ಒಂದು ದಿನ ಎಲ್ಲಿಂದ ಆಚೆ ಹೋಗ್ಲೇಬೇಕು. ನಾವೆಲ್ಲ ಹೋಗೋ ದಿನ ಒಂದು ಹಿಸ್ಟ್ರಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಬದುಕಿದ್ರೆ ಈ ವ್ಯಕ್ತಿ ತರ ಬದುಕ್ಬಿಟ್ಟು ನಾವು ಹೋಗ್ಬೇಕು ಅನ್ನೋದ್ರೆ, ಅದೇ ಕಡೆ ನಮ್ಮ ಗಮನ. ದುಡ್ಡು ಮಾಡೋದಕ್ಕೆ ಈ ಕಂಪ್ನಿ ಮಾಡಿಲ್ಲ, ದುಡ್ಡು ಮಾಡೋದಿದ್ರೆ ನಾನು ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ರೆ ಸಾಕು, ದುಡ್ಡು ನಾನು ಇರೋ ಕಡೆ ಹುಡ್ಕೊಂಡು ಬರುತ್ತೆ. ಹಾಗಾಗಿ ನಂದು ಕೂಡ ಒಂದು ಸ್ವಾರ್ಥ ಇದೆ ಇದ್ರಲ್ಲಿ. ಏನಪ್ಪ ಸ್ವಾರ್ಥ ಅಂತ ಹೇಳಿದ್ರೆ, ಒಂದು ಒಳ್ಳೆ ಹೆಸರನ್ನ ಬಿಟ್ಬಿಟ್ಟು ಹೋಗ್ಬೇಕು. ನಾವು ಹೋದ್ರು ಮಿನಿಮಮ್ ಒಂದು 50,000 50 ವರ್ಷ ಒಂದಷ್ಟು ಜನ ನನ್ನನ್ನು ನೆನೆಸ್ಕೋಬೇಕು. ಆ ತರ ಒಂದು ಕೆಲಸ ಮಾಡೋಗ್ಬೇಕು ಅಂತೇಳಿ ಈ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡೋದು. ಹಾಗಾಗಿ ನೀವೆಲ್ಲ ನಮ್ಮ ಜೊತೆ ಬನ್ನಿ. ನೀವೆಲ್ಲ ಡೆಫಿನೆಟ್ಲಿ ಈ ಒಂದು ಬಿಸ್ನೆಸ್ ಮುಖಾಂತರ ನಿಮ್ಮ ಲೈಫ್ ಅಲ್ಲಿ ಏನ್ ಅನ್ಕೊಂಡಿದ್ದೀರಾ ಅದನ್ನ ಬೇರೆ ಕಡೆ ಮಾಡಕ್ ಆಗಿಲ್ಲ, ಅದನ್ನ ಈ ಒಂದು ಬಿಸ್ನೆಸ್ ಅಲ್ಲಿ ವಿತ್ ಇನ್ 2 years ಅಲ್ಲಿ ನೀವೆಲ್ಲ ಮಾಡ್ಬೋದು. ನೀವು ಜಸ್ಟ್ ಡ್ರೀಮ್, ನಿಮ್ಮ ಕನ್ಸನ್ನ ಇಟ್ಕೊಂಡು ಬನ್ನಿ. ಆ ಕನ್ಸನ್ನ ನನಸು ಮಾಡಿ ಒಂದಿನ ಇಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಗೆ ಸೆಲೆಬ್ರೇಟ್ ಮಾಡೋ ಡ್ಯೂಟಿ ನಮ್ದು ಅಂತ ಹೇಳಿ. ಓಕೆ, ಹಾಗಾಗಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ಮಾರ್ಟ್ ಕ್ವಿಕ್ ಕಂಪ್ನಿಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್.